ವೈಕ ಓಂ ನಮ ಶಿವಾಯ. ಓಂ ನಮ ಶಿವಾಯ. ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ವೈಕ ಶಿವಾಯ. ಹರ ಮಹಾದೇವ. ಶಿವನೇ ಶಂಕರನೇ ಗಂಗಾಧರನೇ ಶಿವನೇ ಶಂಕರನೇ ಕರುಣಾಸಾಗರ ಕಾಮಿಕದಾಯಕ ಕರುಣಾಸಾಗರ ಕಾಮಿಕದಾಯಕ ಭವರೋಗ ವೈದ್ಯನೇ ಕೈಲಾಸವಾಸನೆ ಭವರೋಗ ವೈದ್ಯನೇ ಕೈಲಾಸವಾಸನೆ ಶಿವನೇ ಶಂಕರನೇ ಗಂಗಾಧರನೇ ಕರುಣೆ ಶಂಕರನೇ ಗಜ ಚರ್ಮಾಂಬರ ಹರನೇ ಶಂಕರನೇ ಗಜ ಚರ್ಮಾಂಬರ ಹರನೇ ಶಂಕರನೇ ಶೂಲಾಯುಧರನೇ ತ್ರಿನೇತ್ರಧಾರನೇ ಶೂಲಾಯುಧರ ತ್ರಿನೇತ್ರಧಾರನೇ ಶಿವನೇ ಶಂಕರನೇ ಗಂಗಾಧರನೇ ಶಿವನೇ ಶಂಕರನೇ ಶಂಕರನೇ ಶಂಕರನೇ. ಓಂ ನಮ ಶಿವಾಯ. ಹರ 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 ಮಹಾದೇವ. ಓಂ ನಮ ಶಿವಾಯ. ಆಹಾ, ಯಾರೋ ಒಬ್ಬ ಬಾಲಕನು ಬ್ರಾಹ್ಮಣ ವೇಷಧಾರಿಯಾಗಿ ಬಹಳ ಭಕ್ತಿಯಿಂದ ಇತ್ತಲೇ ಬರುತ್ತಿರುವನಲ್ಲ, ಬರಲಿ ಈತನ್ಯಾರೋ ಪರೀಕ್ಷಿಸೋಣ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಪೂಜ್ಯರಿಗೆ ವಂದಿಸುವೆನು. ಬಾಲಕ, ನಿನಗೆ ಮಂಗಳವಾಗಲಿ. ಮೇಲೇನು ಬಾಲಕ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ದೇವಾದಿದೇವ ಹರಿ ಗುರುದೇವ ದೇವಾದಿದೇವ ಹರಿ ಗುರುದೇವ
ಗುರುದೇವ, ನಾನು ದುರ್ಗಾವಿಡಿ ದೇಶದ ಓರ್ವ ಬ್ರಾಹ್ಮಣನು. ಗುರು ಸೇವೆಯನ್ನು ಮಾಡಿ ಚಾಪ ವಿದ್ಯೆಯನ್ನು ಕಲಿಯಲು ನಾನು ಇಲ್ಲಿಗೆ ಬಂದಿರುವೆನು. ಕೃಪೆ ಮಾಡಿ ನನಗೆ ಚಾಪ ವಿದ್ಯೆಯನ್ನು ಕಲಿಸಿಕೊಡಿ. ಬಾಲಕ, ಇಲ್ಲಿ ಬಾ. ಇಲ್ಲಿ ಬಾಲಕ, ಬಾಣವನ್ನು ಪ್ರಯೋಗಿಸು. ಬಲೋ ಬಲವಸ್ತ, ನಾನು ಹೇಳಿಕೊಟ್ಟ ಬಾಣದ ಕ್ರಮಗಳನ್ನು ಆಗಲೇ ಇರುತ್ತಿರುವೆ. ನಿನ್ನ ಬುದ್ಧಿಗೆ ನಾನು ಮೆಚ್ಚಿದೆನು. ಇಲ್ಲಿಯವರೆಗೂ ಅನೇಕರು ನನ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಆದರೆ ನಿನ್ನ ಹಾಗೆ ಹೇಳಿಕೊಟ್ಟ ವಿದ್ಯೆಯನ್ನು ಯಾರೂ ಗ್ರಹಿಸಲಿಲ್ಲ. ನನ್ನ ಆಶ್ರಮಕ್ಕೆ ಬಂದ ಸ್ವಲ್ಪ ಸಮಯದಲ್ಲಿಯೇ ಎಲ್ಲಾ ದಿವ್ಯಾಸ್ತ್ರ ಮಂತ್ರಗಳನ್ನು ಅರಿತಿರುವೆ. ಬಾಲಕ, ಇಲ್ಲಿ ಬಾ. ಇನ್ನೂ ಅತಿ ರಹಸ್ಯವಾದ ಮಂತ್ರೋಪದೇಶವನ್ನು ಮಾಡುವೆನು. ಬಾಲಕ, ಶಿಷ್ಯ ವೃತ್ತಿ ಎಂಬುದು ಒಂದು ತಪೋವೃತ್ತಿ ಇದ್ದ ಹಾಗೆ. ಅದರಲ್ಲಿನ ಸಿದ್ಧಿಯನ್ನು ಪಡೆದುಕೊಳ್ಳಬೇಕಾದರೆ ಈಗ ನಿನ್ನಲ್ಲಿ ಕಾಣಬರುವಂತ ವಿನಯವು, ಸತ್ಯವು, ಭಕ್ತಿಯು ಇರಬೇಕು. ಈಗ ನಿನ್ನಲ್ಲಿ ಕಾಣಬರುವಂತಹ ಶಾಂತಿ ಸುವಿಚಾರದೊಡನೆ ಉತ್ಸಾಹದೊಡನೆ ಶಾಂತಿ ಸುವಿಚಾರವನ್ನು ಸೇರಿಸಿದರೆ ಗುರುವಾದ ನನಗೂ ಕೀರ್ತಿಯನ್ನು ತರಬಲ್ಲೆ. ಹಾಗಲ್ಲದೆ ಸುಳ್ಳು, ಮೋಸ, ವಂಚನೆ, ಜಂಬಾದಿ ಗುಣಗಳನ್ನು ಹೊಂದಿದ್ದಾರೆ. ಹೊರ ಎರಡರಲ್ಲೂ ಹಾನಿ ತಪ್ಪಿದ್ದಲ್ಲ. ಬಾಲಕ, ಇಲ್ಲಿ ಬಿಸಿಲಿನ ತಾಪವು ಅಧಿಕವಾಗುತ್ತಿದೆ. ತಂಗಾಳಿ ಗಾಳಿಯನ್ನು ಬೀಸುತ್ತಿದೆ. ನಾನು ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸುವೆನು. ನೀನು ಆಶ್ರಮಕ್ಕೆ ಹೋಗಿ ತಲೆದಿಂಬಿಗಾಗಿ ಕೃಷ್ಣಾಂಜನ ಸುರುಳಿಯನ್ನು ತೆಗೆದುಕೊಂಡು ಬಾ. ಹೋಗು. ಕೊನೆ ಗುರುದೇವ. ಗುರುದೇವ, ನನ್ನ ತೊಡೆಯ ಮೇಲೆ ನಿಮ್ಮ ತಲೆಯನ್ನಿಟ್ಟು ನಿದ್ರಿಸಬಹುದಲ್ಲ? ಬರೇ ಬರೇ ಮಗು, ಬಹಳ ಸಂತೋಷ. ಇದೆಲ್ಲ ಗುರುಭಕ್ತಿ ಎಂದರೆ ಹಾಗೆಯೇ ಆಗಲಿ. ಏನಿದು? ಯಾವುದೋ ಒಂದು ಕೀಟವು ಬಂದು ನನ್ನ ತೊಡೆಯನ್ನು ಕೊರಿತಿರುವುದಲ್ಲ. ಏನು ಮಾಡಲಿ ಈಗ? ಮೋಸ ಮೋಸ ಕಾರಣ, ಮೋಸವೆಂಬ ಪಾಪ ಗೋಪಕ್ಕೆ ನೀನು ಬಿದ್ದೆಯಾ? ಈಗ ನನ್ನ ತೊಡೆಯನ್ನು ಕದಲಿಸಿದರೆ ನನ್ನ ಗುರುವಿನ ನಿದ್ದೆ ಭಂಗವಾಗುವುದಲ್ಲ. ಇರಲಿ, ನಾನು ನೋವನ್ನು ಸಹಿಸಿಕೊಂಡೇ ಇರುವೆನು. ಏನಿದು? ನನ್ನ ತೊಡೆಯನ್ನು ಕೊರಿದು ಗುರುವಿನ ಕೆನ್ನೆ ಸಹ ಕೊರಿಯುತ್ತಿರುವುದಲ್ಲ. ಏನು ಮಾಡಲಿ? ಪರಮಾತ್ಮ, ನನ್ನನ್ನು ನೀನೇ ರಕ್ಷಿಸು. ಏನಿದು? ರಕ್ತ ಇಲ್ಲಿ ಏನಾಯಿತು? ಗುರುದೇವ, ಯಾವುದೋ ಒಂದು ಕೀಟವು ಬಂದು ನನ್ನ ತೊಡೆಯನ್ನು ಕೊರೆಯಿತು. ಏನು? ಕೀಟವು ನಿನ್ನ ತೊಡೆಯನ್ನು ಕೊರೆಯುತ್ತಿದ್ದರೆ ನೀನು ಸುಮ್ಮನೆ ಇದ್ದೀಯಾ? ಛೇ, ನೀನು ಬ್ರಾಹ್ಮಣರಲ್ಲ. ಬ್ರಾಹ್ಮಣರ ಆಯುಧಗಳ ಶಬ್ದವನ್ನು, ದುಷ್ಟ ಪ್ರಾಣಿಗಳ ಕೂಗನ್ನು ಕೇಳಿದ ಕೂಡ ಅಲ್ಲಿಂದ ಓಡಿ ಹೋಗುವರು. ಸ್ವಲ್ಪ ನೋವು ಸಹ ತತ್ತರಿಸಿ ಹೋಗುವರು. ಇರೋರು ನೀನು ಬ್ರಾಹ್ಮಣರಲ್ಲ. ನಿಜ ಹೇಳು, ನೀನು ಯಾರು? ಇಲ್ಲವಾದರೆ ಇದು ನಾಲ್ಕು ಚಾಪಕ್ಕೆ ಗುರಿಯಾಗುವೆ. ಗುರುದೇವ, ನನ್ನ ಮೋಸವನ್ನು ಕ್ಷಮಿಸಿ ಕಾಪಾಡಬೇಕು. ಪಾಪಿ, ಎಲ್ಲವೋ ನೀಚ, ನನ್ನನ್ನು ಯಾರನ್ನು ತಿಳಿದಿವೆ? 21 ಬಾರಿ ಈ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರ ವಂಶವನ್ನು ಧೂಳಿಪಾಠ ಮಾಡಿದ ಪರಶುರಾಮನ್ ಎಂದು ತಿಳಿಯದೆ ನನ್ನನ್ನೇ ಮೋಸ ಮಾಡಿದೆಯಾ? ಕುಲಘಾತಕ! ಭಯಂಕರ ನೆನೆಸಿ ಪರಂಪರಗಳು ಸೈನ್ಯ ಮತ್ತು ವೀರರಾಣೆ. ಈ ಕನಕದ ತಂಡಗೆ ಕನಸು ಬೆಟ್ಟ ಕೊಟ್ಟು ಗೋಲ್ಗೈನ ಕಲಿಯೋ ನಾಳೆ. ಆ
ಪಾಪಿ. ನನ್ನ ಕುಲ ಜಾತಿಗಳ ವಿಚಾರವೂ ನನಗೇ ತಿಳಿಯದು. ದ್ರೋಣಾಚಾರ್ಯರ ಬಳಿಗೆ ಹೋಗಿ ವಿದ್ಯೆ ಕಲಿಯಬೇಕೆಂದು ಕೇಳಿದಾಗ ಸೂತ ಕುಲದವರ ಪೋಷಣೆಯಲ್ಲಿದ್ದ ನನ್ನನ್ನು ತಿರಸ್ಕರಿಸಿದ. ವಿದ್ಯೆ ಕಲಿಯಬೇಕೆಂಬ ಆಸೆಯಿಂದ ನಾನಿಲ್ಲಿಗೆ ಬ್ರಾಹ್ಮಣ ವೇಷಧಾರಿಯಾಗಿ ಬರಬೇಕಾಯಿತು. ಗುರುದೇವ, ನನ್ನ ಮೋಸವನ್ನು ಕ್ಷಮಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪಾಪಿ, ಈ ಪರಿಣಿತ ಬುದ್ಧಿ ದ್ರೋಹಿಗಳೇ, ದ್ರೋಹಿಸಿದೆಯಾ? ಈ ಪರಿಣಿತ ಬುದ್ಧಿ ದ್ರೋಹಿಗಳೇ, ದ್ರೋಹಿಸಿದೆಯಾ? ವೇಷಧಾರಿಯಾಗಿ ಬಂದು ನನ್ನನ್ನೇ ಮೋಸ ಮಾಡಿದೆಯಾ? ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದ ದ್ರೋಹಿ ನೀನು. ನೋಡು, ನನ್ನಿಂದ ಆಗ್ರಹಿಸಿದ ಎಲ್ಲಾ ದಿವ್ಯಾಸ್ತ್ರ ಮಂತ್ರಗಳು ನಿನ್ನ ಉಪಯೋಗಿಸುವ ಕಾಲದಲ್ಲಿ ನಿನಗೆ ಜ್ಞಾಪಕಕ್ಕೆ ಬಾರದೆ ಎಲ್ಲವೂ ಹಾಳಾಗಿ ಹೋಗಲಿ. ಈ ಪಾಪಿಗೆ ಇದ್ದ ಪಾಪ ಪರಿಹಾರಕ್ಕಾಗಿ ನಾನು ಈಗಲೇ ತೀರ್ಥಯಾತ್ರೆ ಹೊರಡುವೆನು. ಗುರುದೇವ, ಗುರುದೇವ, ನನ್ನ ಮೋಸವನ್ನು ಕ್ಷಮಿಸಿ ಕಾಪಾಡಬೇಕು. ಅಯ್ಯೋ, ಗುರುದೇವ ಹೊರಟೆ ಹೋದನಲ್ಲ. ಮಹೇಂದ್ರ ಕೊಟ್ಟ ಅಭಿಲಾಷೆಯಂತೆ ಸಾರ್ಥಕಪಡಿಸಿಕೊಂಡು ಪೌರುಷ ವಿದ್ಯೆಯನ್ನು ಸಾಧಿಸಿಕೊಂಡು ದುರಾತ್ಮರ ಕ್ಷತ್ರಿಯ ರಾಜನಲ್ಲಿ ನಿಗ್ರಹಿಸಿ ಸಾಧು ಸತ್ಪುರುಷರಿಗೆ ದಾನ ಮಾಡಿ ಅವರು ಸಂತೋಷ ಪಡುವುದನ್ನು ನೋಡಿ ನಾನು ಆನಂದ ಪಡಬೇಕೆಂದಿದ್ದ ನನ್ನ ಅಭಿಲಾಷ ಎಲ್ಲವೂ ಹಾಳಾಯಿತಲ್ಲ. ಎಲ್ಲೆಲ್ಲೂ ಈನ ಕುಲ ಎಂದು ಅಪಮಾನವಾಯಿತಲ್ಲ. ಗುರುವು ತಿರಸ್ಕರಿಸಿದ ಕಲಿತ ವಿದ್ಯೆ ಎಲ್ಲವೂ ಗುರುವಿನ ಶಾಪಜಲಕ್ಕೆ ಸಿಕ್ಕಿ ಭಸ್ಮವಾಯಿತಲ್ಲ. ಅಯ್ಯೋ, ಶಿಶುವಾಗಿದ್ದಾಗಲೇ ದುರಾದೃಷ್ಟವೆಂಬ ಪ್ರವಾಹದಲ್ಲಿ ತೇಲಿಸಿ ಅಲ್ಪ ಕುಲ ಎಂಬ ದಡದಲ್ಲಿ ಸೇರಿಸಿ ನನ್ನನ್ನು ಕೆಡಿಸಿದೆಯಾ? ಅಯ್ಯೋ, ದೈವ ಬಲವಿಲ್ಲದ ನಾನು ದುರ್ಬಲನಾದೆ. ಇನ್ನು ಚಿಂತಿಸಿ ಫಲವೇ ಇಲ್ಲ. ನಾನೀಗಲೇ ಹಸ್ತಿನಾವತಿ ದೊರೆಯಾದ ದುರ್ಯೋಧನ ಬಳಿಗೆ ಹೋಗೇನು. ಪಲವಂಕ ಮಲ್ಲ ಕಲ್ಲವ ಮಲ್ಲ ಶ್ರೀ ಶ್ರೀ ದುರ್ಯೋಧನ ಮಹಾರಾಜಿ ಸಮರು ಯಾರು ಎನಿಗೆ ಸರಿ ಸಮರು ಯಾರು ಎನಿಗೆ ಸಮರು ಯಾರು ಎನಿಗೆ ಆಗಮ ಶತ್ರುಗಳ ಮದವನ್ನು ಮುರಿದು ಆಗಮ ಶತ್ರುಗಳ ಮದವನ್ನು ಮುರಿದು ದುರಾಳ ಶತ್ರುಗಳ ದೊರಕದ ನಡೆಯಿತು ಆಗಮ ಶತ್ರುಗಳ ಮದವನ್ನು ಮುರಿದು ದುರಾಳ ಶತ್ರುಗಳ ದೊರಕದ ನಡೆಯಿತು ಅಂದದಿ ಚಂದದಿ ಮೆರೆಯುವೆ ನಾನು ಅಂದದಿ ಚಂದದಿ ಮೆರೆಯುವೆ
ಏನಂದ್ರ ದುಶಾಸನ ನಮ್ಮ ಕುರುವಂಶದ ಕೀರ್ತಿಯನ್ನು ಎಲ್ಲ ಕಡೆ ಹೊಗಳುತ್ತಿರುವರೇ ಅದನ್ನು ತಿಳಿಸು. ಅಗ್ರಜ, ನಮ್ಮ ಕುರುವಂಶದ ಕೀರ್ತಿಯನ್ನು ಎಲ್ಲ ಕಡೆಯಲ್ಲಿ ಹೊರಡುತ್ತಾ ಬಹಳ ಹೆಮ್ಮೆಯಿಂದ ಇರುವರು. ಬಹಳ ಸಂತೋಷ. ಇದರ ನೀವೀಗಲೇ ವಾರಾಣಸಿಗೆ ಹೋಗಿ ಧೃತರಾಷ್ಟ್ರ ಮಹಾರಾಜರ ಕರೆದರೆಂದು ಆ ಪಾಂಡವರನ್ನು ಕರೆದುಕೊಂಡು ಬನ್ನಿ. ಹಾಗೆ ಆಗಲಿ, ನಾನು ಈ ಕೂಡಲೇ ಕರೆದುಕೊಂಡು ಬರುತ್ತೇನೆ. ದುರ್ಯೋಧನ, ನಿನ್ನ ಆಜ್ಞಾನುಸಾರವಾಗಿ ಪಾಂಡವರನ್ನು ಕರೆದುಕೊಂಡು ಬಂದಿದ್ದೇನೆ. ಬಹಳ ಸಂತೋಷ. ಪಾಂಡವರಿಗೆ ಸ್ವಾಗತ, ಸುಸ್ವಾಗತ, ಪ್ರಚಂಡ ಸ್ವಾಗತ. ಧರ್ಮಪುತ್ರ, ಎಲ್ಲರ ಕ್ಷೇಮದಲ್ಲಿರುವರೇ? ಸಹೋದರ ದುರ್ಯೋಧನ, ಶ್ರೀಕೃಷ್ಣನ ಪರಮಾತ್ಮನ ದಯೆಯಿಂದ ನಾವೆಲ್ಲ ಕ್ಷೇಮದಿಂದ ಇರುವರು. ಧರ್ಮನಂದನ, ಈ ದಿನವು ವಿನೋದಕ್ಕಾಗಿ ಪಗಡೆಯಾಡನನ್ನು ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಸಹೋದರರೇ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಅಣ್ಣ, ಅಣ್ಣ, ನನ್ನ ಪರವಾಗಿ ನಮ್ಮ ಮಾವನಾದ ಶಕುನಿವರಾಡುತ್ತಾರೆ. ಅಣ್ಣ, ನನ್ನ ಪರವಾಗಿ ನಮ್ಮ ಮಾವನಾದ ಶಕುನಿವರು ಆಡುತ್ತಾರೆ. ಸರಿ ಸರಿ, ಆಗಬಹುದು. ಪಗಡೆ ಆಟ ಆಡುವುದಕ್ಕೆ ನಮ್ಮ ಒಪ್ಪಿಗೆ ಇದೆ. ಸರಿಯಾದರೆ ಆಟವನ್ನು ಪ್ರಾರಂಭ ಮಾಡೋಣವೇ? ಹೌದು. ದುರ್ಯೋಧನ, ಚಕ್ರವರ್ತಿಗಳಾದ ನೀವು ಯಾವುದೇ ತಂತ್ರವಿಲ್ಲದೆ ಆಟವಾಡುವುದೇ? ಇದು ನನಗ್ಯಾಕೋ ಸಮಾಧಾನವಾಗುತ್ತಿಲ್ಲವಲ್ಲ. ಏನನ್ನಾದರೂ ಪಂಥವಿತ್ತು ಆಟವಾಡೋಣವೇ? ಹಾಗೇ ಆಗಲಿ ಮಾವ. ಯೋಚಿಸು, ಸ್ವಲ್ಪ ನಿಧಾನವಾಗಿ ಯೋಚಿಸು. ಧರ್ಮನಂದನ, ದುರ್ಯೋಧನ, ನೀನೇನನ್ನು ಪಣಕ್ಕಿಡುವೆ? ಶಕುನಿ, ನಮ್ಮ ಭಂಡಾರದಲ್ಲಿರುವ ಹಣ ಮತ್ತು ಆಯುಧಗಳು ಮತ್ತು ದೇಶಕೋಶವನ್ನು ಪಣವಾಗಿಡುವೆನು. ದುರ್ಯೋಧನ, ನೀನೇನನ್ನು ಪಣಕ್ಕಿಡುವೆ? ಮಾವ, ನಾನು ನನ್ನ ದೇಶಕೋಶಗಳನ್ನು ಪಣವಾಗಿಡುವೆನು. ಬಲೆ ಬಲೆ, ಎಷ್ಟೇ ಆಗಲಿ ಕುರು ಸಾರ್ವಭೌಮ ಅಲ್ಲವೇ? ಧರ್ಮನಂದನ, ಯಾವುದೇ ಮೋಸವಿಲ್ಲದೆ ಆಟವನ್ನು ಆಡೋಣವೇ? ಸರಿ ಸರಿ, ಆಗಬಹುದು. ದುರ್ಯೋಧನ, ಹಾಗಾದರೆ ನಿನ್ನ ಸಂಖ್ಯೆ ಎಷ್ಟು? ನನ್ನ ಸಂಖ್ಯೆ 9. ಧರ್ಮನಂದನ, ನಿನ್ನ ಸಂಖ್ಯೆ ಎಷ್ಟು? ಮಾವ, ನನ್ನ ಸಂಖ್ಯೆ 7. ಸರಿ ಸರಿ, ಆ ಕಡೆ 9, ಈ ಕಡೆ 7. ಚೆನ್ನಾಗಿ ನೋಡಿಕೊಳ್ಳಿ, ದಾಳಗಳನ್ನು ಬಿಡುವೆನು. ಪಿತೋಹೋ ನಮರೇ ಜಯ. ಧರ್ಮನಂದನ, ಈ ಆಟದಲ್ಲಿ ನಿನಗೆ ಸೋಲಾಯಿತಲ್ಲ. ನಿನ್ನ ರಾಜ್ಯ ಕೋಶಾದಿಗಳೆಲ್ಲವೂ ದುರ್ಯೋಧನನ ಪಾಲಾಯಿತಲ್ಲ. ಈಗ ನಾನೇನು ಮಾಡಲಿ? ದುರ್ಯೋಧನ, ಮತ್ತೆ ಆಡೋಣವೇ? ಆಗಲಿ ಮಾವ. ಧರ್ಮನಂದನ, ನಿನ್ನ ರಾಜ್ಯಕೋಶಾದಿಗಳೆಲ್ಲವೂ ಇಲ್ಲವಲ್ಲ. ಈಗ ನೀನು ಏನನ್ನು ಪಣಕ್ಕಿಡುವೆ? ಮಾವ, ನಾನು ಸೇರಿದಂತೆ ನನ್ನ ಎಲ್ಲ ಸಹೋದರರನ್ನು ಪಣವಾಗಿಡುವೆನು. ಅಬ್ಬ, ಆಗಬಹುದು. ದುರ್ಯೋಧನ, ನೀನೇನನ್ನು ಪಣಕ್ಕಿರುವೆ? ಮಾವ, ನಾನು ಸಹ ನನ್ನ ಸಹೋದರನ್ನು ಪಣವಾಗಿಡುವೆನು. ಬಹಳ ಸಂತೋಷವಾಯಿತು. ಚೆನ್ನಾಗಿ ನೋಡಿಕೊಳ್ಳಿ, ದಾಳಗಳನ್ನು ಬಿಡುವೆನು. ಪಿತೋಹೋ ಧರ್ಮನಂದನ, ಈ ಬಾರಿಯೂ ನಿನಗೆ ಸೋಲಾಯಿತಲ್ಲ.
ಈಗ ಏನು ಮಾಡುವೆ? ಧರ್ಮನಂದನ, ನಿನಗೊಂದು ಉಪಾಯದ ಮಾರ್ಗವನ್ನು ತಿಳಿಸುವೆ. ಏನದು ಮಾವ? ಇಲ್ಲಿ ಬಾ. ನಿನ್ನ ಸತಿಯಾದ ದ್ರೌಪದಿಯು ಮಹಾಪತಿವ್ರತೆಯಲ್ಲವೇ? ಆಕೆಯನ್ನು ಪಣಕ್ಕಿಟ್ಟು ಆಕೆಯ ಪತಿವ್ರತೆಯ ಮಹಾಪತಿವ್ರತೆಯಿಂದ ನೀವು ಗೆದ್ದೇ ಗೆಲ್ಲುವಿರಿ. ಆಗ ಎಲ್ಲವನ್ನೂ ಬಿಟ್ಟು ಕೊಡುವೆನು. ಆಗಲಿ ಮಾವ, ಆಗಲಿ ಮಾವ. ಇದಲ್ಲವೇ ಮಹಾಪೌರುಷ? ನನ್ನ ಸತಿಯಾದ ದ್ರೌಪದಿಯನ್ನು ಪಣವಾಗಿಡುವ. ದುರ್ಯೋಧನ, ನೀನೇನನ್ನು ಪಣಕ್ಕಿಡುವೆ? ಮಾವ, ನಾನು ನನ್ನ ಭಾನುಮತಿಯನ್ನು ಪಣವಾಗಿಡುವೆನು. ಬಹಳ ಸಂತೋಷವಾಯಿತು. ದುರ್ಯೋಧನ, ನಿನ್ನ ಸಂಖ್ಯೆ ಎಷ್ಟು? ಮಾವ, ನನ್ನ ಸಂಖ್ಯೆ 10. ಧರ್ಮನಂದನ, ನಿನ್ನ ಸಂಖ್ಯೆ? ಮಾವ, ನನ್ನ ಸಂಖ್ಯೆ 8. ರೆಡಿ. ಚೆನ್ನಾಗಿ ನೋಡಿಕೊಳ್ಳಿ. ದಾಳಗಳನ್ನು ಬಿಡುವೆನು. ಧರ್ಮನಂದನ, ಈ ಬಾರಿಯೂ ನಿನಗೆ ಸೋಲಾಯ್ತಲ್ಲ. ನಿನ್ನ ರಾಜ್ಯ ಕೋಶಾದಿಗಳೆಲ್ಲವೂ ದುರ್ಯೋಧನನ ಪಾಲಾಯ್ತಲ್ಲ. ಆ ದೈವವೇ, ಮೋಸ ಹೋದೆನು. ನನ್ನ ಸತಿಯಾದ ದ್ರೌಪದಿಯನ್ನು ಸೋತೆನಲ್ಲ. ಧರ್ಮನಂದನ, ನೀವೈದು ಜನರು ದುರ್ಯೋಧನನ ದಾಸರಾಗುವಿರಿ. ಇನ್ನು ಮುಂದೆ ಈ ಪೀಠದ ಮೇಲೆ ಕುಳಿತುಕೊಳ್ಳುವ ಅರ್ಹತೆಯು ನಿಮಗಿಲ್ಲ. ಬನ್ನಿ, ನೆಲದ ಮೇಲೆ ಕುಳಿತುಕೊಳ್ಳಿ. ಬರೇ ಧರ್ಮನಂದನ, ಅರಣ್ಯವಾಸದಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕಾಗುತ್ತದೆ. ಒಂದು ವೇಳೆ ಪಟ್ಟಣಕ್ಕೆ ಬಂದ ಕೂಡಲೇ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಂದುವರಿಸಬೇಕಾಗುತ್ತದೆ. ನಿನ್ನ ದಾಸಿ, ಛೇ, ಇದರಿಂದ ನಿನಗೆ ತೊಂದರೆ ಆಗಬಹುದು, ಆಲೋಚಿಸು. ಇದರ ಸಾಕ್ಷಾತ್ ಲಕ್ಷ್ಮಿಯೇ ನನಗೆ ದಾಸಿ ಆಗಿರೋಳು. ಈ ದ್ರೌಪದಿ ದಾಸಿ ಅವರ ಸಂದೇಹವಿದೆ. ದುಶಾಸನ, ನೀನೀಗ ಹೋಗಿ ಆ ದ್ರೌಪದಿಯನ್ನು ಮುಡಿಯನ್ನು ಹಿಡಿದು ಎಳೆದುಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸು. ಬಲ್ಲ
ಕಾಪಾಡುವ ಭಾರವು ನಿನ್ನದಾಗಿರುವುದು ತಾಯಿ. ಏನು ಮಾಡುತ್ತಿರುವೆ? ಈ ದಿನ ನೀನು ರಾಜ್ಯಸಭೆಗೆ ಬರಬೇಕು. ನನ್ನ ಆಜ್ಞೆಯಾಗಿದೆ. ಬೇಗ ಬರಲು. ದುಶ್ಯಾಸನ, ಇದೇನಿದು? ನಿನ್ನ ಮಾತುಗಳನ್ನು ನನಗೆ ಅರ್ಥವೇ ಆಗುತ್ತಿಲ್ಲ. ನಾನೇಕೆ ರಾಜ್ಯಸಭೆಗೆ ಬರಬೇಕು? ದ್ರೌಪದಿ, ನಿನ್ನ ಪತಿಗಳು ನಿನ್ನನ್ನು ಪರವಾಗಿಟ್ಟು ಸೋದಿದವರು. ನೀನು ನಮ್ಮ ದಾಸಿಯಾಗಿರುವೆ. ಆದ್ದರಿಂದ ನೀನು ನನ್ನ ಜೊತೆಯಲ್ಲಿ ಬರಬೇಕು. ಬೇಗ. ಇಲ್ಲ, ನಾನು ಬರುವುದಿಲ್ಲ. ಏನೋ ನೀನು ಬರುವುದಿಲ್ಲವೇ? ಹಾಗಾದರೆ ನಾನೇ ನಿನ್ನನ್ನು ಎದುರುಕೊಂಡು ಈ ದ್ರೌಪದಿಯನ್ನು ಎಳೆದುಕೊಂಡು ಬಂದಿರುವೆನು. ಬಹಳ ಸಂತೋಷ ದ್ರೌಪದಿ, ನಾನು ನಿನ್ನನ್ನು ಗೆದ್ದಿದ್ದೆನು. ಈ ವಿಚಾರ ಪರಮಾತ್ಮ, ಈ ಸಭೆಯೊಳಗೆ ಧರ್ಮದಲ್ಲಿ ದೃಷ್ಟಿಯುಳ್ಳವರು ಯಾರಾದರೂ ಇದ್ದರೆ ನನ್ನ ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಧರ್ಮರಾಯರು ಅವರನ್ನೇ ಅವರು ಸೋತ ಮೇಲೆ ನನ್ನನ್ನು ಸೋತದ್ದಾದರೂ ಹೇಗೆ? ಒಂದು ವೇಳೆ ಸೋತದ್ದೇ ಆದರೂ ಅವನೇ ಆದ ಹೆಣ್ಣೊಂದನ್ನು ಈ ರೀತಿ ರಾಕ್ಷಸಿಗೆ ಧರಿಸಿ ಅಪಮಾನಗೊಳಿಸುವುದು ನಿಮಗೆ ಧರ್ಮವಿತ್ತು. ದುಶಾಸನ
ದುಶ್ಯಾಸನ, ಇವಳ ಸೀರೆ ಇವಳನ್ನು ನೋಡಿಕೊಂಡು ಏಕೆ ಸುಮ್ಮನಿರುವೆ? ಇವಳ ಸೀರೆಯನ್ನು ಸೆಳೆದು ನಿರ್ವಾಣವಾಗಿ ನಿಲ್ಲಿಸು. ಹಾಗೇ ಆಗಲಿ ಪ್ರಜಾ. ಗುರುದೇವ, ಗುರುದೇವ, ಲೋಕದಲ್ಲಿ ಒಬ್ಬ ಸತಿಗೆ ಒಬ್ಬನೇ ಪತಿ ಇರುವುದು ಧರ್ಮ. ಇವರಿಗೆ ಪಾಂಡವರಂತಹ ಐವರು ಪತಿಗಳಿರುವರು. ಇದು ಅಧರ್ಮವಲ್ಲವೇ ಗುರುದೇವ? ಒಬ್ಬ ಪತಿಯ ಸಭೆಯನ್ನು ಸೆಳೆದರೆ ಪಾಪ ಮೃತ್ಯು. ಆದರೆ ಇವರಿಗೆ 5 ಜನ ಪತಿಗಳಿರುವರು. ಪಾಪದಲ್ಲಿ ಮೃತ್ಯುವಲ್ಲಿ ಎಲ್ಲವೋ ಭೀಮ ಮೃತ ಪೌರುಷವೇಕೆ? ದ್ರೌಪದಿಯನ್ನು ನಾನು ಗೆದ್ದಿದ್ದೆನು. ಮುಚ್ಚು ಬಾಯಿ ಮೂರ್ಖ. ದುಶ್ಯಾಸನ, ರಾಜರಾದ ನಮಗೆ ಇದೊಂದೇ ಕೆಲಸವಲ್ಲ, ಮುಂದುವರೆದ ಆರ್ಭಟ ನಿಲ್ಲಿಸು.
ನನ್ನ ಭುಜವನ್ನು ಸೋತಂತಾರು. ಇನ್ನು ನನ್ನಿಂದ ಸಾಧ್ಯವಿಲ್ಲ ಗ್ರಜ, ಸಾಧ್ಯವಿಲ್ಲ. ಹೇಳು ಸುಂದರಿ, ಹೇಳು. ಈ ಐವರು ಪಾಂಡವರಂತಹ ಪತಿಗಳಿರುವ ಬದಲು ನಮ್ಮ ಕೌರವೇಶ್ವರಂತಹ ಪತಿ ಇರುವುದು ಲೇಸಲ್ಲವೇ? ಅರ್ಜುನ, ಯೋಜನಲ್ಲಿ ತೋರಿಸುವ ಸ್ವಲ್ಪ ಕಡಿಮೆ ಆಗಲಿಲ್ಲ. ಸಾಕು, ಸುಮ್ಮನೆ ಕುಳಿತು ಕುಲದವನಾದ ನಿನಗೇಕೆ ಪೌರುಷ? ಎಚ್ಚರ, ನಾಶವಾಗುವೆ. ಇದೇ ರಣರಂಗವಾಗಿದ್ದಲ್ಲಿ ಕೂಡಲೇ ನಿನ್ನನ್ನು ಪುಡಿ ಆ ಯಮ ಪುಡಿಗೆ ತರಿಸುತ್ತಿದ್ದೆ. ಹೇಳಿಕೊಂಡವರೇ, ಹೆಂಡತಿಯನ್ನು ಸೋತು ಕೆಂಡದಂತೆ ಮಾತನಾಡ್ತಿರುವ ಹೇಳಿಕೊಂಡವರೇ, ಸಾಕು ನಿಲ್ಲಿಸಿ ನಿಮ್ಮ ಆರ್ಭಟ. ಎಲ್ಲರೂ ತೋರಿರಿ, ತುಂಬಿದ ಸಭೆಯಲ್ಲಿ ಸಾರಿ ಸಾರಿ ಹೇಳುವೆನು. ಈ ಬಂಡದ ಶಾಸನಗಳು ದುರಂಕಾರಿಯನ್ನು ದುರ್ಯೋಧನನ್ನು ನಾನು ಕೊಲ್ಲುವೆನು. ಈ ವೀಸನಾದ ನನ್ನ ಸಹೋದರ ಪಾರ್ಥನ ಕೊಲ್ಲುವನು. ಇದು ಸತ್ಯ ಸತ್ಯ ಸತ್ಯ. ನಾಲಿಗೆಯನ್ನು ಬೆಳೆಸಬೇಡ. ಪಾಂಚಾಲಿ ರಾಜಸೇವದಲ್ಲಿ ನನ್ನನ್ನು ನೋಡಿದ ಹಾಸ್ಯ ಮಾಡಿದ ಫಲವಾಗಿ ಬಾ, ನನ್ನ ತೊರೆ ಈಗ ನೀನು ಯಾವ ಅಂಗವನ್ನು ತೋರಿಸಿದ್ಯೋ ಆ ಅಂಗದಿಂದಲೇ ನಿನ್ನ ನಾಶವಾಗಿ ಹೋಗು. ನಿನ್ನ ಸ್ವಲ್ಪ ನಾಶ ಮಾಡುವವನು ನನ್ನ ಪತಿ ಭೀಮಸೇನ. ಸಹೋದರ ಭೀಮಸೇನ, ಕೋಪವೇ ಮಹಾಪಾಪವು. ಕೋಪದಿಂದ ನರಕದ ಕೋಪವು, ಕೋಪದಿಂದ ಸರ್ವನಾಶವು. ಕೋಪವನ್ನು ಬಿಡು. ಮಾವನವರೇ, ಇಂದು ನನ್ನ ಪತಿಗೆ ಒದಗಿರುವ ಈ ಕಷ್ಟದಿಂದ ನೀವಾದರೂ ಮಾಡಬಾರದು. ಮತ್ತೆ ಮೋಸವಾಯಿತಲ್ಲ. ಧರ್ಮನಂದನ, ಅರಣ್ಯವಾಸದಲ್ಲಿದ್ದು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕಾಗುತ್ತದೆ. ಒಂದು ವೇಳೆ ಪಟ್ಟಣಕ್ಕೆ ಬಂದ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಂದುವರಿಸಬೇಕಾಗುತ್ತದೆ. ಗುರುದೇವ, ನಾವಿನ್ನು ಕಾಡಿಗೆ ಹೊರಡುವೆವು. ನಮ್ಮನ್ನು ಆಶೀರ್ವದಿಸಿ ಕಳಿಸಿ. ಇನ್ನ ಮುಂದೆ ಹೋಗೋಣ.
ನಡೀರಿ ಹೋಗೋಣ. ಹಾಗೆ ಆಗಲ್ಲ. ಬಿಳೆ ಹುಡುಗಿ ದಾರ ನಮ್ಮಪ್ಪ ಒಂದು ಹುಡುಗಿ ನೋಡ ಬೇಗ ನನಗೆ ಮದುವೆ ಮಾಡು ಒಂದು ಹುಡುಗಿ ನೋಡ ಎಲ್ಲೂರು ಹುಡುಗಿ ದಾರ ನಮ್ಮಪ್ಪ ಎಲ್ಲೂರು ಹುಡುಗಿ ದಾರ ನಮ್ಮಪ್ಪ ಮಂಗಳೂರಿಗೆ ಸೂಪರ್ ನಮ್ಮಪ್ಪ ಯಪ್ಪ ಒಂದು ಅಪ್ಪ ಬೇಗ ಮದುವೆ ಮಾಡಪ್ಪ ಬೇಗ ಮದುವೆ ಮಾಡಪ್ಪ. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. ಹಂಗೆ ಸ್ವಂತ ಇಲ್ಲ ಕುಂಬಳಕಾಯಿಗೆ ಪುಂಡಿ ಇಲ್ಲಪ್ಪ ಸೊರಕಾಯಿಗೆ ಸ್ವಂತ ಇಲ್ಲ ಕುಂಬಳಕಾಯಿಗೆ ಪುಂಡಿ ಇಲ್ಲ ಸೊರಕಾಯಿಗೆ ಸ್ವಂತ ಇಲ್ಲ ಕುಂಬಳಕಾಯಿಗೆ ಪುಂಡಿ ಇಲ್ಲ ಯಪ್ಪ ಒಂದು ಹುಡುಗಿ ನೋಡು ಬೇಗ ನನಗೆ ಮದುವೆ ಮಾಡು ಯಪ್ಪ ಒಂದು ಹುಡುಗಿ ನೋಡು ಬೇಗ ನನಗೆ ಮದುವೆ ಮಾಡು. ಮಂತಿಲ್ಲವೋ ಅವನಂತ ಮಂತಿಲ್ಲ ನನಗೆಲ್ಲ ಮಂತಂತವೋ ಯಪ್ಪ ಒಂದು ಹುಡುಗಿ ನೋಡು ಬೇಗ ನನಗೆ ಮದುವೆ ಮಾಡು ಯಪ್ಪ ಒಂದು ಹುಡುಗಿ ನೋಡು ಬೇಗ ನನಗೆ ಮದುವೆ ಬರ್ದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರ್ದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರನ್ನು ಸಿದ್ಧಗೊಂಡಿದ್ದ ಯುದ್ಧದ ಸುದ್ದಿಯನ್ನು ಶೀಘ್ರದೊಡನೆ ಗುರು ಪಾಂಡವರನ್ನು ಸಿದ್ಧಗೊಂಡಿದ್ದ ಯುದ್ಧದ ಸುದ್ದಿಯನ್ನು ಶೀಘ್ರದೊಡನೆ ನಂದಗೋಪ ಶ್ರೀಕೃಷ್ಣ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ದಿನಂ ತೆರಳುವೆ ಆ ದ್ವಾರಕಾ ನಗರಕ್ಕೆ, ದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನು ಓದಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಳು ಅದಮ ಭೀಮನು ಓದಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಳು ಸಜೀವನನು ಎದಗಡೆದು ಮದಕರಿಯಿಂದ ತಪ್ಪಿದನು.
ವಿರೋಧವನ್ನು ತೀರಿಸಿಕೊಳ್ಳು ಅಲ್ಲಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಮಧ್ಯಮ ಪಾಂಡವ ಅರ್ಜುನನು ನನಗಿಂತ ಮೊದಲೇ ದ್ವಾರಕ್ಕೆ ಹೊರಟಿರುವನು. ಆತನಿಗಿಂತ ನಾನು ಮುಂಚೆ ಹೋಗಿ ಆ ಯದುಪತಿ ಸಹಾಯವನ್ನು ಪಡೆದು ಬರುವನು. ಓ ಪಾಂಡವರೇ, ನಿಮ್ಮ ಕೋಟಿ ತಂತ್ರಗಳು ಈ ಚರದಂಕ ಮಲ್ಲಕೋರೇಶ್ವರ ಮುಂದೆ ಶಾಸ್ತ್ರನಾಶವಾಗುವುದು. ಯಾದವ ರಾಗದ ತೈಲವು ದೊರೆತರೆ ಸುಲಭವಾಗಿ ಮನಸ್ಸುವ ಚೆತ್ತುಗಳು. ಯಾದವ ರಾಘವ ತೈಲವು ದೊರೆತರೆ ಸುಲಭವಾಗಿ ಮನಸ್ಸುವ ಚೆತ್ತುಗಳು. ಭೀಮನಂ ಬಾಮಾರಮ್ಮನು ನಮ್ಮ ಸಮಾನ ಹೋಮ ಗೈವೆ ಭೀಮನಂ. ಮಧ್ಯಮ ಪಾಂಡವ ಪಾರ್ಥವಧಿಸಲು ಮಿತ್ರ ಕಾರಣವು ತೊಟ್ಟಿವ ಬಡವ. ಮಧ್ಯಮ ಪಾಂಡವ ಪಾರ್ಥವಧಿಸಲು ಮಿತ್ರ ಕಾರಣವು ತೊಟ್ಟಿವ ಬಡವ. ತಿನ್ನಾತನಲ್ಲಿ ಕುಳಿತು ವಿರೋಧದಲ್ಲಿ ಆರಿಸಿದಿದ್ದರೆ ಆಳುವೆನು. ನಿರ್ಗುಂಡಾಸಲ್ಲಿ ಕುಳಿತು ನಿರಂತರ ಆರಿಸದಿದ್ದರೆ ಆಳುವನು. ಪರಿಣಾಮ ತೆರಳುವೆ ದ್ವಾರಕಾ ನಗರಕ್ಕೆ. ಪರಿಣಾಮ ತೆರಳುವೆ ದ್ವಾರಕಾ ನಗರಕ್ಕೆ. ಮಧ್ಯಮ ಪಾಂಡವ ಕುರು ಪಾಂಡವರನ್ನು ಒಟ್ಟಿಗೆ ಕಟ್ಟಿವ ಕಣವ. ಪಾಂಡವರು ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ದೊಡ್ಡಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ದೊಡ್ಡಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕೃಷ್ಣ ಮಾಧವ ಮುರಾರಿ ಕರುಷಣವಾಣಿ ತೋದಯ ದೇವಾ ಕರುಷಣವಾಣಿ ತೋದಯ ಕರುಷಣವಾಣಿ ತೋದಯ ದೇವಾ ಕರುಷಣವಾಣಿ ತೋದಯ ಪಾಂಡವರ ಪ್ರಾಣವು ನೀನು ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡೆಯನ ಹೃದಯವ ಪರಮದಯಾಕರ ಕೊಡೆಯನ ಹೃದಯವ ಜೀವವು ನೀನೆಂದು ನಂಬಿಕೆ ನಯ್ಯ ಜೀವವು ನೀನೆಂದು ನಂಬಿಕೆ ನಯ್ಯ ಕರುಣಾಳು ಕೃಪೆತೋ ಕಲಿತೋ
ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಬಂದರೂ ವಾಸುದೇವನ ಕೃಪಾದೃಷ್ಟಿಯು ನಮ್ಮ ಮೇಲೆ ಬೀರಲಿಲ್ಲವಲ್ಲ. ಇರಲಿ, ಅಣ್ಣನ ಆಜ್ಞೆಯಂತೆ ನಾನೀಗಲೇ ದ್ವಾರಕೆಗೆ ಹೋಗಿ ಯದುಪತಿಯ ಸಹಾಯವನ್ನು ಪಡೆಯುವೆನು. ಅರಣ್ಯವಾಸವ ಧ್ಯಾನ ಅರಣ್ಯವಾಸ ಅವರ ಧ್ಯಾನ ಆನಂದದಿ ನಾವು ಕಳೆದೇವಾ ಕೃಷ್ಣ. ಆನಂದದಿ ನಾವು ಕಳೆದೇವಾ, ಆನಂದದಿ ನಾವು ಕಳೆದೇವಾ. ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದ ರಾಜ್ಯವ ದೊರಕಿಸೋ ದೇವಾ, ಧರ್ಮದ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಕರುಷಣವಾಣಿ ತೋದಯ ದೇವ, ಕರುಷಣವಾಣಿ ತೋದಯ ಕೃಷ್ಣ.